ಎಲ್ಲ ಸಿರಪೆಲ್ಲ ಬರ್ಕೊಟ್ಟವ್ರೆ, ಕೆಮ್ಲು ಮಾತ್ರೆ ಎಲ್ಲ ಕೊಟ್ಟವ್ರೆ, ಕೆಮ್ಲು ಕಡಿಮೆನೇ ಆಗಲಿಲ್ವಲ್ಲ. ಅದು ಅಲ್ಲದೆ ಅತ್ತೆ ಕಷಾಯ ಬೇರೆ ಮಾಡಿಕೊಟ್ರು, ಅದು ಕುಡಿದೆ ಕೆಮ್ಲೆ ಹೋಯ್ತಲ್ಲ. ಸೀತಾ ಬನ್ನಿ, ಹೊಲ್ಕ್ ಹೋಗ್ನಿಲ್ವಾ? ಈಗ ಹೋಯ್ತೀನಿ, ಎತ್ತಟ್ಕೆ ಹೋಗ್ಬೇಕು. ತಡು ಸೀತು ನೋಡ್ಕೋಗದ ಅಂತ ಅಂದ್ಬಿಟ್ಟು ಬಂದೆ. ಏನೋ ಕಟ್ಕೊಂಡ ಊಟ ಮಾಡೋಕ್ಕಾಗಲಿಲ್ಲ, ಅದಕ್ಕೆ ಅತ್ತೆ ಗಂಜಿ ಕಾಯಿಸ್ಕೊಟ್ರು, ಗಂಜಿನೇ ಕುಡ್ದೆ. ಗಂಜಿ ಕುಡಿದ್ಬಿಟ್ಟು ಮಾತು ಕುಡ್ದೇವು. ಬನ್ನಿ, ನಿಮ್ದು ಊಟ ಆಯ್ತಾ? ಇಲ್ಲ ಇಲ್ಲ, ಈಗ ಹೋಗ್ಬೇಕು. ಊಟ ಮಾಡ್ಕೊಂಡು ಎತ್ತಟ್ಕೆ ಹೋಯ್ತೀನಿ. ಬರೀ ಗಂಜಿ ಕುಡ್ಕೊಂಡಿದ್ರಿ ಏನಾದದು? ಹೊಸಿ ಒಟ್ಕರು ಉಣ್ಣು, ಹೊಸಿ ಅನ್ನ ಉಣ್ಣು. ಮಧ್ಯಾಹ್ನ ಕುಣ್ತೀನಿ ಬಿಡಿ. ಅದೇ ಅತ್ತೆ ಅತ್ತೆಯ ಬೆಡ್ನುವೆ ಕಾಪಿನುವೆ ಮಡಿ ಕೊಟ್ಟಿದ್ರು, ಬೆಡ್ ಕೊಟ್ಬಿಟ್ಟು ಕಾಪಿ ಮಡಿ ಕೊಟ್ಟಿದ್ರು, ತಿನ್ನಲ್ಲ. ಅದೇ ಸಾಕು, ಹೊಟ್ಟೆ ತುಂಬ್ದಂಗೆ. ಅದೇ ಬೇಡ ಬೇಡ ಅಂದ್ರೆ ಗಂಜಿ ಕಾಯಿಸ್ಕೊಟ್ರು, ಕುಡಿದ್ಬಿಟ್ಟು ಮಾತ್ರೆ ಕುಡಿದ್ಬಿಟ್ಟು ಮುನ್ಗಿವಿ. ಸರಿ, ನೀವು ಹೋಗಿದ್ದು ಬನ್ನಿ, ಸುಮ್ಮನೆ ನನ್ನೆಲ್ಲ ಕೆಲಸ ಕೆಟ್ಟ ಕುತ್ಕೋಬೇಡಿ. ಆಮೇಲೆ ಮಾವರು ಹೋದ್ರ ಹೊರಕ್ಕೆ? ಹ್ಞೂ ಅಪ್ಪ ಹೋಯ್ತು. ಸರಿ, ಜಾಸ್ತಿ ಮಾಡ್ಕಿದ್ದಾಳ್ಬೇಡ, ಮನಿಕೋ. ಕೆಲಸ ಏನೋ ಆಮೇಲೆ ಮಾಡ್ಕೊಂಡ್ರೆ ಆಯ್ತದೆ. ಕೆಲಸ ಮಾಡಕ್ಕೆ ಹೋಗ್ಬೇಡ. ಇದ್ರೆ ಯಾವತ್ತಾರು ಮಾಡ್ಕೋಬೋದು ಕೆಲಸ. ಬಾ ಸರಿ, ಮತ್ತೆ ಬರೋಣ? ಸರಿ ಕತ್ ಹೋಗಿ, ಹೋಗಿದ್ದು ಬನ್ನಿ, ಫೋನ್ ಮಾಡಿ ಆಮೇಲೆ. ಸರಿ, ಹೋಗಿ. ಮಗ ಸೀತಾ, ಓ ಅಮ್ಮ ಬನ್ನಿ. ಏನ್ ಮಗ ಹೆಂಗಿದ್ದಿ? ಈಗ ಹೊಸಿ ಪರವಾಗಿಲ್ವಾ? ಏನ್ ಜರ ಬಂದಿದ್ವಂತಲ್ಲ? ಬಮ್ಮ ಬನ್ನಿ. ರಾತ್ರಿನೂ ಬಂದ ನೋಡ್ಕೋಬೇಕಾಯ್ತದೆ ಅಂದ್ಬಿಟ್ಟು ನಿನ್ ಮನಗ್ ಬಿಟ್ಟಿದ್ದಲ್ಲ, ಅದಕ್ಕೆ ಸುಮ್ಮನೆ ಏನ್ ಮಾಡಕ್ಕೆ ಎದರ್ಸೋದು ಅಂದ್ಬಿಟ್ಟು ಹಂಗೆ ಹೊಂಟೋದೆ. ಬನ್ನಿ, ಊಟ ಮಾಡಿ ಬನ್ನಿ. ಅಯ್ಯೋ, ಊಟ ಆಮೇಲೆ ಮಾಡ್ತೀನಂತೆ. ಈಗ ಹೆಂಗಿದ್ದಿ? ಪರವಾಗಿಲ್ವಾ? ಜರ ಪರವಾಗಿಲ್ಲ ಅಮ್ಮ. ಅದೇ ಕೆಮ್ಲು ಮಾತ್ರವ ನಿಂತೇ ಇಲ್ಲ ಕಣಮ್ಮ. ಅಯ್ಯ, ಕೆಮ್ಲು ಹಂಗೆ ತಕೋ, ಹಾಳದ್ದು. ಒಂದ್ಸಲ ಬಂದ್ರೆ ಜಲ್ದಿಯ ಹೋಯ್ತಿಲ್ಲ, ಹಂಗೆ ತಲೆಗೆಲ್ಲ ಕೆಡ್ಸ್ಕೊಬೇಡ, ಹೋಯ್ತದೆ. ಏನಾದ್ರು ಕಸಕಿಸಾಯ ಮಾಡ್ಕೊ ಕುಡಿಯುವೆ, ಮಾಡ್ಕೊಡೋಣ? ಇಲ್ಲ ಕಣಮ್ಮ, ಅತ್ತೆ ಮಾಡ್ಕೊಟ್ರು, ಕೂತ್ಕೊಳ್ಳಿ. ಅಯ್ಯೋ ಇಲ್ಲ ಕಣ ಮಗ, ಹೊಲ್ಕ್ ಹೋಗಿ ಬರ್ಬೇಕಾಯ್ತು. ಆಮೇಲೆ ಬರ್ತೀನಿ, ಸಂಜೆ ಮೇಲೆ ಬರ್ತೀನಿ. ಅದಕ್ಕೆ ತಗೋ, ಹುಷಾರಿಲ್ಲ ಅಂದೆಲ್ಲ ನೋಡ್ಕೊ ಹೋಗೋದ ಅಂದ್ಬಿಟ್ಟು ಹಂಗೆ ಬಂದೆ. ಇನ್ನೇನು ಮತ್ತೆ ಒಟ್ಕೊಂಡ? ಕಣಮ್ಮ, ಗಂಜಿ ಕುಡಿದ್ಬಿಟ್ಟು ಮನ್ಗಿವ್ನಿ. ಊಟ ಮಾಡಿ ಹೋಗಮ್ಮ ಸ್ವಲ್ಪವ. ಅಯ್ಯೋ ಇಲ್ಲ ಕಣ ಮಗ, ಊಟನೂ ಬೇಡಕತ್ತೆ, ಏನು ಬೇಡ, ಮಾಡ್ಕೊ ಬಂದೀವ್ನಿ. ಅದೇ ತಾಳು, ನೋಡ್ಕೊ ಹೋಗೋದ ಅಂದ್ಬಿಟ್ಟು ಹಂಗೆ ಬಂದೆ, ಬರ್ತೀನಿ ತಾಳು. ಆಮೇಲೆ ಹೊಸ ಹುಷಾರು, ಮನಿಕೋ. ಮಾತ್ರೆ ಕುಡ್ದಿದ್ದು ನಿಂತಿದ್ದಿ, ಕೆಲಸ ಮಾಡಕ್ಕೆ ಹೋಗ್ಬೇಡ, ಮನಿಕೋ. ಆಮೇಲೆ ಬೇಕಾರೆ ಎದ್ಬಿಟ್ಟು ಹೊಸಿ ಅನ್ನ ಉಣ್ಣು, ಹಂಗೆ ಇರಬೇಡ. ಗಂಜಿ ಸಾಕಾಯ್ಕಿಲ್ಲ, ಮಾತ್ರೆ ಕುಡಿತಿದ್ದಿ, ಹೊಸಿ ಅನ್ನ ಉಣ್ಕೊ. ಇಡ್ಲಿ ತರಿಸ್ಕೊಡುವೆ? ಇಲ್ಲ ಕಣಮ್ಮ, ನೆನೆ ಇಡ್ಲಿ ತಿನ್ನಲ್ಲ, ಸಾಕು. ಇಡ್ಲಿ ತಿಂದು ತಿಂದು ಬೇಜಾರಾಗ್ಬಿಟ್ಟದೆ. ನಮ್ಮ ಕಾಲದಲ್ಲೆಲ್ಲವ ಜನ ಬಂದ್ಬಿಟ್ರೆ ಸಾಕು ಇಡ್ಲಿ ತಿನ್ನಕ್ಕೆ ಅಂತಿದ್ದು. ಈಗ ಇಡ್ಲಿ ತಿಂದು ತಿಂದು ಸಾಕಾಗಿದಂತೆ. ಅಯ್ಯೋ ನೋಡವ, ಕಾಲ್ವಾ ಕಾಲ ಹಿಂಗೆಯ. ಸರಿ, ಅದೆಲ್ಲ ಇರಲಿ, ಬರ್ತೀನಿ ತಾಳು. ಹುಷಾರು, ನೀವು ಮನೆಗೆ ಹೋಗ್ಬಿಡ್ಲು, ಕೆಲಸ ಮಾಡಕ್ಕೆ ಹೋಗ್ಬೇಡ. ಸರಿ ಕಣಮ್ಮ, ಹೋಗಿದ್ದು ಬನ್ನಿ. ಮಾಲಕರು ಊರಿಗೆ ಹೋಗಿದ್ರಂತಲ್ಲ, ಕುಳ್ಳಣ್ಣ ಮಾಲಕವರೆಲ್ಲವ ಇನ್ನೂ ಬಂದಿಲ್ವಾ? ಇಲ್ಲ ಕಣ್ಮಗ, ಅಯ್ಯೋ ಇವತ್ತು ಬರ್ತಾರೆ, ಗಿಳ್ಕೊಳಕ್ಕಿಲ್ಲ, ಬಂದ್ಬಿಡ್ತೀನಿ ಅಂತ ಅಂತಿದ್ರು. ಬರ್ತಾನೆ ಕಂತಕೋ. ನಾನು ಮಗನೇ ನೋಡೋಕ್ಕಾಗಿಲ್ಲ ಕಣಮ್ಮ, ಹೋಗೋದಕ್ಕೆ ಮಾತಾಡ್ಸ್ಕೋಬೋದ ಅನ್ಕೊಂಡಿದ್ದೆ. ಏನು ಮಾಡಿದ್ದು, ಆಸ್ಪತ್ರೆಗೆ ಹೊಂಟೋದ್ವಲ್ಲ. ಅಯ್ಯೋ ಇರ್ಲಿ ಬಿಡವ, ಅವಳೇ ಬತ್ತಾಳೆ, ಇನ್ನೊಂದು 15 ದಿವಸ ಹಬ್ಬ ಅದಲ್ಲ, ಇಲ್ಲೇ ಬಂದಿರ್ತಾಳೆ. ಒಂದು 15 ದಿವಸ ಇಲ್ಲೇ ಉಳ್ಕೊತಾಳೆ. ಬರುವಂತೆ ಮೊದಲು ನೀ ಜರಾವಾಸಿ ಮಾಡ್ಕೊ, ಜರ ಕೆಮ್ಲೆ. ಸೀತಪ್ಪತ್ತೆ ಜಾಸ್ತಿ ಮುಟ್ಟಕ್ಕೆ ಹೋಗ್ಬೇಡ. ಆಮೇಲೆ ಖಾರ ಜಾಸ್ತಿ ತಿನ್ಬೇಡ, ಎಣ್ಣೆ ಜಡ್ಡು ಖಾರ ಅವನು ಜಾಸ್ತಿ ತಿನ್ಬೇಡ. ಆಮೇಲೆ ಜಡ್ ಪದಾರ್ಥ ತಿನ್ನಕ್ಕೆ ಹೋಗ್ಬೇಡ, ಪುರಿ ಗಿರಿ ಏನಾರು ಮಾಡೋದು ತಿನ್ಬೇಡ, ಎಣ್ಣೆದು. ಆಮೇಲೆ ಬಜ್ಜಿ ಗಿಜ್ಜಿ ಬೋಂಡ ಅಂತೀವಿ, ತಿನ್ನಕ್ಕೆ ಹೋಗ್ಬೇಡ, ವಾಂತಿ ಮಾಡೋಂಗಾಗ್ಬಿಡ್ತದೆ. ಜರಕ್ಕೂ ಹತ್ಕುವೆ ಮಳಿಸ್ದಂಗೆ ಆಗ್ಬಿಡ್ತದೆ. ಹುಸಿಯ ಸಪ್ಪೇನೆ ಉಣ್ಣು. ಉಪ್ಪೆಸರು, ಬೇಳೆಕಾಳು ಉಪ್ಪೆಸರು, ಹುಸಿ ಬೇಳೆಕಾಳು ನೀರ ಫಸ್ಟ್ ಚೆನ್ನಾಗಿ ಬೇಯಿಸ್ಬಿಟ್ಟು ಬೇಳೆಕಾಳು ಮುಕ್ಕಾಕ್ಬಿಟ್ಟು ಕಾಲ್ಸ್ಕೊಂಡು ಒಂದೊಂದು ಇಷ್ಟ ಅನ್ನ ಉಣ್ಣು. ನಾವು ಭಾರಿ ಒಳ್ಳೇದು ಜ್ವರಕ್ಕೆ ಬೇಳೆಕಾಳಿನ ಹೆಸರು, ಭಾರಿ ಒಳ್ಳೇದು ಉಪ್ಪೆಸರು. ಊಟ ಮಾಡು, ಸರಿ ಆಯ್ತದೆ, ಏನು ವಾಸಿ ಆಯ್ತದೆ ಕತೆ. ಸರಿ ಮನಿಕೋ, ಬರ್ತೀನಿ. ಸರಿ ಕಣಮ್ಮ, ಸಂಜೆಗೆ ಬನ್ನಿ. ಸರಿ ಕಂತಕೋ, ಸಂಜೆಗೆ ಬರ್ತೀನಿ. ಹೊಟ್ಟಿಲ್ ಕುಳ್ಳ ಬೇರೆ ಇಲ್ಲ, ಇಲ್ಲೇ ಕೂತ್ಕೋಬೋದಾಗಿತ್ತು. ಸ್ವಲ್ಪ ಸಲ ಮೇಯಿಸ್ಬೇಕು, ಕುರಿನೆಲ್ಲ ಮೇಯಿಸ್ಬೇಕು. ಇವನು ಎತ್ತ ತೆಗಿತಾಗ ಹಿಡ್ಕೊ ಹೊಂಟೋದ್ರೆ ಕುರಿ ಮೇಯ್ತಾರೆ ಯಾರು? ಅವನು ಬೇರೆ ಬರೀ ಎತ್ತನೇ ಹಿಡ್ಕೊ ಹೋಯ್ತಾನೆ. ತಡು ಕುರಿನೂ ಹಸಗಳನ್ನ ಮೇಯಿಸ್ಕೊಂಡು ಬರ್ತೀನಿ, ಅವ್ನು ಬೇಕಾದ್ರೆ ಎತ್ತು ಮೇಯಿಸ್ಕೊ ಬರ್ತಾನೆ. ಈ ಜರ ಬಂದ್ಬಿಟ್ಟು ಸಾಕು ಹೋಗ್ತದೆ ನನಗೆ. ಈ ಕೆಂಬಿ ಹೊಟ್ಟೆ ಪಟ್ಟೆ ಅದೇ ಎಲ್ಲ ನೋವು ಬಂದದೆ. ಜ್ವರಕ್ಕೆ ಸುಸ್ತು ಬೇರೆ ಆಯ್ತದೆ. ನಾನು ಮೊದಲೇ ಕೈಕಾಲು ನೋಯ್ತಿದ್ದು, ಹೊಸಿಯ ಏನೋ ಅಮ್ಮ ಒಳ್ಳೆ ಚೆನ್ನಾಗಿರೋ ಮಾತ್ರೆ ಕೊಟ್ಟರು, ಕೈಕಾಲದೆಲ್ಲ ಓದು. ಓಹೋ, ಸೊಕ್ಕೆ ಆಯ್ತಂಗೆ ಐತೆ ಗೊತ್ತಲ್ಲ. ಹಾಂ ಸೀತೆ ಅಲ್ಲ, ಅದಕ್ಕೆ ಮನಿಕೋ. ಅದೇ ಹೇಳಿ, ಅದೇಯಾ ಹೊಸ ಅನ್ನ ಇಕ್ಕ ಬರೋಣ? ಬೇಡ ಕಣತೆ, ಬೇಡ ಅಂದ್ರೆ ಬೆಡ್ನುವೆ ಕಾಪಿನೂ ಕೊಟ್ರಿ, ಗಂಜಿನೂ ಕಾಯಿಸ್ಕೊಟ್ರಿ, ಬೇಡ ಹೊಟ್ಟೆ ತುಂಬ್ದಂಗೆ ಬೇಕಾದ್ರೆ ನಾನೇ ಕೇಳ್ಬಿಟ್ಟು ಹಾಕಿಸ್ಕೊಂಡು ಉಣ್ತೀನಿ.
ಅಲ್ಲ ಒಂದಿಷ್ಟೇ ಇಷ್ಟ ಗಂಜಿ ಕುಡಿದ್ಬಿಟ್ಟು ಸಣ್ಣದ ಎರಡು ಬೆಡ್ ತಿಂದ್ಬಿಟ್ಟು ಕಾಫಿ ಕುಡಿದ್ರೆ ಸಾಕಾಗ್ತದ ನೆಟ್ಗೆ ನೀನು ಅನ್ನ ತಿನ್ನಕ್ಕಿಲ್ಲ ತಗೋ ಅದಕ್ಕೆ ಹಿಂಗೆ ಮಾಡ್ಕೊಂಡ್ರದು ಊಟ ಇಲ್ಲ ಲೇಟು ಮಾಡಿ ನೀನು ನಾನು ತುತ್ತನೆ ತಿಂತಿದ್ಯಲ್ಲ ಮತ್ತೆ ಏನಾದ್ರು ಕೆಲಸ ಮಾಡ್ಕೊಡೋಣ ಕಸ ಗುಡಿಸ್ಕೊಡೋಣ ಏನು ಬೇಡಕತ್ತೆ ಮೊದಲು ನಿನ್ ಕೆಮ್ಲುನುವೆ ನಿನ್ ಜರನು ವಾಸಿ ಮಾಡ್ಕೊ ನಾನು ಮಾಡ್ಕೊತೀನಂತೆ ಏನು ಅಡುಗೆನು ಮಾಡಾಯ್ತು ಪಾತ್ರೆ ಬೆಳಗ್ಬೇಕು ಅಷ್ಟೇ ಏನು ಕಸ ಗುಡಿಸ್ಬಿಟ್ಟು ಮನೆ ಉರಿಸ್ತೀನಿ ಅಷ್ಟೇ ಕತೆ ಎಲ್ಲ ಕೆಲಸ ಮುಗ್ದು ನನ್ನ ಬಟ್ಟೆ ನಾಳೆಗೆ ಹೋಗ್ತೀನಿ ಇವತ್ತಿನ ಹೋಗ್ಯಾಕಿಲ್ಲ ಏನು ಈ ಜರದಲ್ಲಿ ಬಂದಳಂತೆ ಕೆಲಸ ಮಾಡ್ಕೊಟ್ಟಾಳಂತೆ ಮೊದಲು ನೀನು ವಾಸಿ ಮಾಡ್ಕೋ ಜರವ ಹವ್ವ ಬೇರೆ ಬಂದ್ಬಿಟ್ಟು ಹುಸಿ ಉಗ್ದ್ಲ ನನ್ನ ನೀನೇ ಕೆಲಸ ಮಾಡ್ತಿದ್ದೀಯ ಮುಟ್ಟಿದಿ ಅಂತ ನಾನು ಏನಾದ್ರು ಕೆಲಸ ಮಾಡ್ತಿದ್ದ ನಿನ್ನ ಇಲ್ಲ ಬಿಡಿ ಅಮ್ಮ ಹಂಗೆ ಅಲ್ವಾ ಅವ್ವ ಹೇಳೋದು ನೋಡಿದ್ರೆ ನಾನೇ ಕೆಲಸ ಮಾಡ್ತೀನಿ ನಂಗೆ ಆಡ್ತಾ ಕೂತಾಳೆ ಅದಿರ್ಲಿ ಅವ್ವ ಹಂಗೆ ಯಾಕತ್ತೆ ಏನಾದ್ರು ಬೇಕಾದ್ರೆ ಹಾಕಿಸ್ಕೊಂಡು ಇನ್ನೇನು ಆಯ್ತಾ ಇಲ್ವಾ ಜೀವಕ್ಕೆ ಹೆಂಗಾಯ್ತದ ಅದು ಬೇರೆ ಆಸ್ಪತ್ರೆಗೆ ಹೋಗದಾ ಇಲ್ಲ ಕಣತೆ ಪರವಾಗಿಲ್ಲ ನೆನ್ನೆ ಇವತ್ತಿಗೆ ಜರ ಬರೀ ಕೆಂಬಳು ಮಾತ್ರ ಕಡಿಮೆ ಆಯ್ತಾ ಇಲ್ಲ ಅದು ಬರೀಯಾ ಕೆಂಬು ದಿವಸಕ್ಕೂ ಬರೀ ಅದೇ ಗುಡೆ ನೋಯ್ತದೆ ಹಂಗೆ ಯಾಕಂತಕೋ ಕೆಂಬಳು ಬಿರ್ಲು ಹೊಯ್ಕಿಲ್ಲ ಒಂದ್ಸಲ ಬಂದರೆ ಒಂದು 6 ಗಂಟೆ 15 ಸೆಕೆಂಡ್ ಹಂಗೆ ಇರ್ತದೆ ಸರಿ ತಣ್ಣೀರು ಕುಡಿಯೋಕೆ ಹೋಗ್ಬೇಡ ಬಿಸಿನೀರನ್ನೇ ಕುಡಿ ಜಾಸ್ತಿ ಶೀತದಲ್ಲಿ ನಿಂತ್ಕೋಬೇಡ ಕೆಲಸ ಮಾಡಿದ್ರೆ ಸದ್ಯಕ್ಕೆ ಅಡಿಗೆಗೆ ಮಾಡು ಹುಷಾರ ಆದಮೇಲೆ ಕಸ ಗುಡಿಸ್ಕೊ ಮನೆ ಕಸ ಗುಡಿಸ್ಕೊಂಡು ಮನೆಗೆ ಒರೆಸ್ಕೊ ಇನ್ನು ಬಟ್ಟೆ ಗಿಟ್ಟೆ ಪಾತ್ರೆನ ತೊಳ್ಕೊತೀನಿ ಇಲ್ಲ ನೀರಲ್ಲಿ ಈಗಲೇ ಹೋಗಿ ನಿಂತ್ಕೊಬಿಟ್ರಿ ನೀನು ಇನ್ನುವೇ ಶೀತ ಆಗೋಯ್ತದೆ ಆಮೇಲೆ ಹಣ್ಣೆಲ್ಲ ತಂದು ಮಡಗೀನಿ ತಿಂದನೆ ಏನು ಮಾಡ್ತಿದ್ದೀನಿ ನೀನು ತಿನ್ನು ಮೊದಲು ಹಣ್ಣ ಕಿತ್ಕಿತ್ಲೇನು ತಿನ್ನು ಹೊಸಿಯ ಶೀತ ವಾಸಿ ಆದಮೇಲೆ ಸೇಬ್ನಣ್ಣದೆ ಸೇಬ್ನಣ್ಣು ದ್ರಾಕ್ಷಿ ಹಣ್ಣೆಲ್ಲ ಆಮೇಲೆ ತಿನ್ನು ಈಗ ತಿಂದುಬಿಟ್ರೆ ಅದು ಶೀತ ಹಿಡ್ಕೊಬಿಡ್ತದೆ ಸರಿ ಕಣತೆ ಸರಿ ಬಿಡಿ ಯಾವತ್ತು ಹಿಂಗೆ ಆಗಿತ್ತಿಲ್ಲ ಇಷ್ಟರ ಮಟ್ಟಿಗೆ ಯಾವತ್ತು ಹಿಂಗೆ ಬಂದಿತ್ತಿಲ್ಲ ಎಲ್ಲ ಒಟ್ಟೊಟ್ಟಿಗೆ ಬಂದ್ಬಿಟ್ಟದೆ ಸರಿ ಮನಿಕೋ ನಾನು ಬಂದರೆ ಇನ್ನೂ ಮಾರ್ಕಿ ತಡ್ಕೊಂಡು ಕತ್ತೆ ಆಡ್ಕೊಂಡು ಮನಿ ಕಳಕ್ಕೆ ಇಲ್ಲ ಮನಿಕೋ ಆಮೇಲೆ ಬರ್ತೀನಿ ಅವ್ವ ಹೊಂಟೋಯ್ತೇನೋ ಅಮ್ಮ ಹೋದ್ರು ಮಾತಾಡ್ಸ್ಕೊಂಡು ಅದೇ ಹೊಲ್ಕ್ ಹೋಗ್ಬೇಕಾಯ್ತಂತೆ ಕುಳ್ಳಣ್ಣವ್ರು ಇಲ್ವಲ್ಲ ಅದಕ್ಕೆ ಕುರಿ ಎಲ್ಲ ಮೇಯಿಸ್ಬೇಕಂತೆ ಸಂಜೆ ಮೇಲೆ ಬರ್ತೀನಿ ಅಂದ್ಬಿಟ್ಟು ಹೋದ್ರು ಅಮ್ಮ ಅವ್ವನಿಗೆ ಭಾರಿ ಕೆಲಸ ಇಷ್ಟು ವಯಸ್ಸಾಗಿದ್ರು ನೆಮ್ಮದಿಯಾಗಿರೋದ ಮಾಡದ ಮಟ್ಟದ ಅನ್ನಕ್ಕೆ ಆಯ್ಕಿಲ್ಲ ಉಂಕನ್ನತೆ ಅಮ್ಮ ಹೊಸ ಕೆಲಸ ಮಾಡೋಕ್ಕಿಲ್ಲ ಈ ವಯಸ್ಸಲ್ಲೂ ನಾವು ಕೆಲಸ ಮಾಡ್ಬಿಟ್ರೆ ಕಾಲು ಕೈ ನೋವು ಅಂದ್ಕೊಂಡು ನೋಡಿ ಜರನೇ ಬಂದ್ಬಿಡ್ತವೆ ಅಮ್ಮ ಭಾರಿ ಗಟ್ಟಿ ಹೊಸಿ ಕೆಲಸ ಮಾಡದ ಅವ್ವ ಆಗ್ಲಿಂದ ಹಂಗೆ ಏನು ಕೆಲಸ ಮಾಡಿ ಮಾಡ್ತದೆ ನನಗೂ ಹೊಸಿ ಕೆಲಸ ಮಾಡ್ಕೊಡ್ತಿದ್ದ ಇಲ್ಲಿಗೆ ಬಂದಾಗೆಲ್ಲವ ಇಲ್ಲಿ ಮಾಡೋದು ಅಣ್ಣನ ಮನೇಲಿ ಮಾಡೋದು ಆಮೇಲೆ ಮಾಲುನ ರವಿನ ಎಲ್ಲಾನು ಹೆಚ್ಚುಕಟ್ಟಾಗ ಸಾಕದೆ ಹೊಸಿ ಕೆಲಸ ಮಾಡೋದ ಅವ್ವ ಹೊಲಕ್ಕೆ ಹೋಗಿ ಅಯ್ಯಪ್ಪ ಭಾರಿ ಕೆಲಸ ಮಾಡೋದು ಸರಿ ಮನಿಗೂ ಆಮೇಲೆ ಬರ್ತೀನಿ ಎದ್ದಿ ಆಮೇಲೆ ಕರೀನ ಕೂಗು ಏನಾದ್ರು ಬೇಕಾದ್ರೆ ಹಾಕೊಡ್ತೀನಿ ಹೊಸ ಪಾತ್ರೆ ಬೆಳ್ಬಿಟ್ಟು ಬಂದ್ಬಿಡ್ತೀನಿ ಅದು ಗುರಿ ನಾನು ಬೆಳಿ ಕೊಡ್ತೀನಿ ಆಮೇಲೆ ಎದ್ಬಿಟ್ಟು ಏನು ಬೇಡಕತ್ ಮನಿಕೋ ಏನು ಜಾಸ್ತಿ ಇಲ್ಲ ಒಂದು 4 ಬೆಳಿಕ ಬರ್ತೀನಿ ಈಗ ಅಡುಗೆ ಮಾಡಿರವು ಏನು ತಿಂದು ಉಂಡು ತಿಂದಿರವು ಅಷ್ಟೇ ಯಾಕತೆ ಮಧ್ಯಾಹ್ನಕ್ಕೆ ರಾತ್ರಿ ಸಾರದೆ ಅದಕ್ಕೆ ನಾನು ಹಿಟ್ಟು ಮಾಡ್ಕೊಡ್ತೀನಿ ಈಗ ನಾನು ಬಾತ್ ಮಾಡಿವನೆಲ್ಲ ಅದನ್ನೇ ಹಾಕೊಟ್ಟಿವ್ನಿ ನಿಮ್ಮ ಮಾವನಿಗೂ ರವಿಗೂ ನಿನ್ಗೊಸಿ ಆತಾಳು ಹೊಸಿ ಉಪ್ಪೆಸರು ಕಾಯಿಸ್ಬಿಡ್ತೀನಿ ಬೆಳೆಕಾಳು ಉಪ್ಪೆಸರ ಹೋಗೋ ನಂಗೆ ಹೇಳ್ತಿದ್ಲು ಜರ ಎಲ್ಲ ಜಲ್ದಿ ವಾಸಿ ಐತಿಗೆ ಕಾಯಿಸ್ಕೊಡು ಅಂತ ಅನ್ನ ಮಾಡ್ತೀನಲ್ಲ ತಳ ಒಂದಿಷ್ಟು ಉಪ್ಪೆಸರು ಕಾಯಿಸ್ಬಿಡ್ತೀನಿ ಬೆಳೆಕಾಳು ಹಾಕಿ ಅಡ್ಡೆ ಹೊಂದ್ಕೊಳ್ಳಿ ಅಯ್ಯೋ ಅದು ಉಪ್ಪೆಸರು ಬೇಡಕನತ್ತೆ ಬರೀ ಸಪ್ಪೆ ಉಳಿತದೆ ಅದು ಉಂಡಾಕದ ಇನ್ನೇನು ವಾಸಿ ಮಾಡ್ಕೊಂಡು ಇನ್ನು ಬೇರೆ ಕಡೆ ಹಾಕೋರೆ ಏನು ಬೇರೆ ಹಾಕೋರೆ ಒಂದು ಈಟು ಶೀತ ಅದು ಇದು ಅನ್ಕೊಂಡು ಬೆಳಕತ್ತಿರು ಬೆಳೆಕಾಳು ಜಲ್ದಿ ವಾಸಿ ಆಯ್ತದೆ ಮುಂದುವರಿಯುವುದು ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಲೈಕ್ ಟು ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಬರೋದಾ ಮತ್ತೆ